ಪಾವಗಡ ತಾಲೂಕಿನ ಮಂಗಳವಾಡ ಗ್ರಾಮದಲ್ಲಿ ರೈತರ ಜಮೀನಿನಲ್ಲಿ ತೊಗರಿ ಬೆಳೆಗಾರರಿಗೆ ಮಂಗಳವಾಡ ಕೃಷಿ ಇಲಾಖೆ ವತಿಯಿಂದ ಸಹಕಾರ ತಾಂತ್ರಿಕ ವ್ಯವಸ್ಥಾಪಕರಾದ ಬೀರೇಂದ್ರ ಬಾಬು ಅವರು ಮಾತನಾಡುತ್ತಾ 2024-25ರ ಸಾಲಿನಲ್ಲಿ ಪೌಷ್ಟಿಕ ಆಹಾರ ಭದ್ರತಾ ಯೋಜನೆಯ ಅಡಿಯಲ್ಲಿ ನೆಡಗಲ್ ಹೋಬಳಿಯ ಸಿಕೆಪುರ ಗ್ರಾಮವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಆಯ್ಕೆ ಮಾಡಿರುವ ಗ್ರಾಮದಲ್ಲಿ ನಮ್ಮ ಇಲಾಖೆ ವತಿಯಿಂದ ತೊಗರಿ ವಿಸ್ತರಣೆ ಮಾಡಿದ್ದೇವೆ. 6 ಸಾಲು ಶೇಂಗಾ ಮತ್ತು 2 ಸಾಲು ಜೋಡಿ ಸಾಲು ತೊಗರಿಗಳನ್ನು ಹಾಕಬೇಕು ಎಂದು ನಾವು ಸ್ಥಳದಲ್ಲಿಯೇ ಇದ್ದು ನಾವು ರೈತರಿಗೆ ಬಿತ್ತನೆಯನ್ನ ಮಾಡಿಸಿದ್ದೇವೆ. ಬಿತ್ತನೆ ಮಾಡಿರುವಂತಹ ಸಾಲುಗಳಿಗೆ ಈಗ ನಾವು ಜಿಪ್ಸಮ್ ಮತ್ತು ಸಾವಯವ ಗೊಬ್ಬರ ನೀಡಿದ್ದೇವೆ. ಶೇಂಗಾದಲ್ಲಿ ಹಸಿರು ಹುಳುಗಳು ಕಾಣಿಸಿಕೊಂಡರೆ ಅವು ನಾಶಪಡಿಸುವುದಕ್ಕೆ ಯಾವ ರೀತಿ ಔಷಧಿ ಸಿಂಪಡಿಸಬೇಕು ಎಂದು ಒಳ್ಳೆಯ ಇಳುವರಿ ಬರುವಂತೆ ನಾವು ರೈತರಿಗೆ ನಮ್ಮ ಇಲಾಖೆಯ ವತಿಯಿಂದ ಪ್ರೋತ್ಸಾಹ ನೀಡಿದ್ದೇವೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರವಿ ಭೀಮಣ್ಣ, ಕರಿಯಣ್ಣ, ಬಾಲಣ್ಣ, ರತ್ನಮ್ಮ, ಓಬಳಪ್ಪ ಇನ್ನು ಅನೇಕ ರೈತರು ಭಾಗವಹಿಸಿದ್ರು. ಅದಕ್ಕೆ ಹಸುಳಕ್ಕೆ ಇದನ್ನ ಸ್ಪ್ರೇ ಮಾಡೋದು ಅಥವಾ ಈ ತೊಗರಿಯಲ್ಲಿ ಕಾಯಿ ಊದಿಕೊಂಡಿರ್ತಾರೆ ಅವಾಗ ನೀವು ಇದನ್ನ ಸ್ಪ್ರೇ ಮಾಡ್ಕೊಂಡು ಒಂದು ಡ್ರಮ್ಗೆ ಎಷ್ಟಾಗುತ್ತೆ ಸರ್ ಇದು? ಒಂದು ಡ್ರಮ್ಗೆ 1.5 ml ಇದರಲ್ಲಿ ಕ್ಯಾಪ್ ಇರುತ್ತೆ, ಅಳತೆ ಮಾಡೋದು ಕ್ಯಾಪ್ ಇರುತ್ತೆ. 1 ಲೀಟರ್ ನೀರಿಗೆ 1.5 ml ಕೆಮಿಕಲ್ ಮಿಕ್ಸ್ ಮಾಡ್ಕೊಂಡು ಇದು ಜಿಬರ್ಲಿಕ್ ಆಸಿಡ್ ಅಂತ ಹೇಳ್ಬಿಟ್ಟು, ಈ ಜಿಬರ್ಲಿಕ್ ಆಸಿಡ್ ಗಿಡದ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಅಂದ್ರೆ ನೀವು ಶೇಂಗಾ ಆಗಿರ್ಬೋದು ಅಥವಾ ತೊಗರಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿ ಹಣ್ಣಿನ ಬೆಳೆಗಳಿಗೆ ಗಿಡದ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಇವಾಗ ನೀವು ಶೇಂಗಾಗೆ ಒಂದು ಸ್ಪ್ರೇ ಕೊಟ್ಟರೆ ನೀವು ಚೆನ್ನಾಗಿದೆ. ಈಗ ಹೆಂಗಿದ್ರೆ ನಿಮ್ಮದು ಫ್ಲವರಿಂಗ್ ಸ್ಟೇಜ್ ಇದೆ, ಹೂ ಬಿಡೋ ಅಂತ ಇದೆ, ಈ ಟೈಮಲ್ಲಿ ನೀವು ಒಂದು ಸ್ಪ್ರೇ ಕೊಟ್ಟರೆ ಬೆಳವಣಿಗೆ ಚೆನ್ನಾಗುತ್ತೆ, ನಿಮಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. 1 ಲೀಟರ್ ನೀರಿಗೆ ಅಥವಾ ನೀವು 3 ರಿಂದ 4 ml ಹಾಕೊಂಡು ಸ್ಪ್ರೇ ಮಾಡಬೇಕು. ಅದರಲ್ಲಿ ಅಳತೆ ಕ್ಯಾಪ್ ಕೊಡ್ತೀನಿ ನಿಮಗೆ. 1 ಲೀಟರ್ ನೀರಿಗೆ 3 ರಿಂದ 4 ml ಹಾಕೊಂಡು ಸ್ಪ್ರೇ ಮಾಡಿದ್ರೆ ನಿಮಗೆ ತೊಗರಿ ಹೂ ಆಡೋ ಟೈಮಲ್ಲಿ ಆಯಿತು ಅಥವಾ ಈಗ ಶೇಂಗಾ ಹೂ ಆಡೋ ಟೈಮಲ್ಲಿ ಆಯಿತು, ಇದನ್ನು ಸ್ಪ್ರೇ ಮಾಡಿದ್ರೆ ನಿಮಗೆ ಬೆಳವಣಿಗೆ ಚೆನ್ನಾಗಿ ಸಿಗುತ್ತೆ. ಇದು ಟ್ರೈಕೋಡರ್ಮ ಮಾಡ್ತಾರೆ, ಶಿಲೀಂಧ್ರನಾಶಕ ಇದೆ. ಇದನ್ನ ಮಣ್ಣಿಗೆ ನೀವು ಯಾವ್ದಾರ ಗೊಬ್ಬರ ಹಾಕ್ತೀರ ಅಂತ ಹೇಳಿದ್ರೆ, ತಿಪ್ಪೆ ಗೊಬ್ಬರ ಹಾಕ್ತಿರಲ್ಲ, ತಿಪ್ಪೆ ಗೊಬ್ಬರಕ್ಕೆ ಈ ಮಿಕ್ಸ್ ಮಾಡಿ ಚೆಲ್ಲಿದ್ರೆ ಮುಂಚೆ ಈಗಾಗಲೇ ಟೈಮಾಗಿ ಹೋಗಿದೆ. ಸೊ ಈಗ ಮುಂಚೆ ಏನಾದರೂ ಬೇರೆ ಹಿಂದಿನ ಬೆಳೆ ಹಾಕಿಲ್ಲ, ತಿಪ್ಪೆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಚೆಲ್ಲಿದ್ರೆ ನಿಮಗೆ ಬೆಳವಣಿಗೆಗೆ ನಿಮಗೆ ಈ ಬೇರುಗಳಿಂದ ಬರುವಂಥ ರೋಗ ಇರುತ್ತೆ, ಬೇರುಕೊಳೆ ರೋಗ ಇರ್ಬೋದು ಅಥವಾ ಶಿಲೀಂಧ್ರ ಗೊಣ್ಣೆ ಹುಳುಗಳು ಆ ಥರದ ಹುಳನ ಕಂಟ್ರೋಲ್ ಮಾಡುತ್ತೆ. ಈ ಬೀಜ ಕಚ್ತಾರಲ್ಲ ಎಣ್ಣೆ ಬೀಜ ಕಚ್ತಾರೆ, ಅದೇ ಥರನೇ ಇದು ಪೌಡರ್, ಅದು ಎಣ್ಣೆ, ಇದು ಪೌಡರ್. ಇದನ್ನ ನೀವು ಬೀಳಿಗೆ ಚೆಲ್ಕೋಬಹುದು. ಗೊಬ್ಬರ ಹಾಕ್ತಿರಲ್ಲ, ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಒಂದು 15 ದಿನ ಚೆನ್ನಾಗಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಸಿ ಕಸ್ಬಿಟ್ಟು ಆಮೇಲೆ ನೀವು ಗೊಬ್ಬರ ಹಾಕಿದ್ರೆ ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ. ಈ ಕೀಟ ರೋಗಗಳು ಇರ್ತಾವಲ್ಲ, ಶೇಂಗಾದಲ್ಲಿ ಯಾವ್ದಾದ್ರು ಕೀಟಗಳಿರ್ಬೋದು ಅಥವಾ ಕೀಟಗಳಿಗೆ ನಿಮ್ಗೆ ತೊಡಿ ಸಿಗುತ್ತೆ. ಎಲೆಯಲ್ಲಿ ಕೆಡದು ತಿಂತಾ ಇರುತ್ತೆ ಅಥವಾ ಎಲೆ ಮೇಲೆ ಚಿಕ್ಕ ರೋಗಗಳು ಇರುತ್ತೆ, ಅದಕ್ಕೆ ನೀವು ಇದನ್ನ ಸ್ಪ್ರೇ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು. ಅದಕ್ಕೆ ಶೇಂಗಾ ಸ್ಪ್ರೇ ಮಾಡ್ಕೊಂಡು ತೊಗರಿಯಲ್ಲ ಅಷ್ಟೇ. ತೊಗರಿಯಲ್ಲಿ ಆದರೆ ನಿಮಗೆ ಈಗ ತೊಗರಿ ಚಿಕ್ಕ ಕಡಿತಾ ಬರ್ತದೆ, ಚಿಕ್ಕದಾಗಿ, ಆವಾಗ ಇದನ್ನ ಸ್ಪ್ರೇ ಮಾಡಿಕೊಂಡ್ರೆ ತೊಗರಿ ಸ್ಪ್ರೇ ಮಾಡಿ ಇದನ್ನ ಶೇಂಗಾಗೆ ಸ್ಪ್ರೇ ಮಾಡ್ಕೊಂಡು ಇದು ಮಾಡಿ ಆಮೇಲೆ ಇದನ್ನ ನೀರು ಹೂ ಆಗೋ ಟೈಮಲ್ಲಿ, ತೊಗರಿ ಹೂ ಆಗೋ ಟೈಮಲ್ಲಿ ಸ್ಪ್ರೇ ಮಾಡಿದ್ರೆ ನಿಮಗೆ ಚೆನ್ನಾಗಿ ತೊಗರಿ ಸಿಗುತ್ತೆ. ಒಳ್ಳೆ ತೊಗರಿ ಗಿಡಕ್ಕೆ ಹೊಡಿಬೇಕು ಸರ್. ಮೀನು ಕಾಯಿ ಹೂ ಕಚ್ಚೋ ಟೈಮಲ್ಲಿ ಹೂ ಕಚ್ಚೋ ಟೈಮಲ್ಲಿ ಒಂದು ಸ್ಪ್ರೇ ಕೊಡಿ, ನಿಮಗೆ ಇದು ಚೆನ್ನಾಗಿ ಸಿಗುತ್ತೆ ಸರ್. ಮೊನ್ನೆ ಬಂದ್ಬಿಟ್ಟು ಅದು ಕೂಡ ಗ್ರೋತ್ ರೆಗ್ಯುಲೇಟರ್, ಗಿಡದ ಬೆಳವಣಿಗೆಗೆ ಸಹಾಯಕ ಆಗುವಂಥ ಅದು ಕೂಡ. ಸೊ ಅದನ್ನು ಮತ್ತೆ ನೀವು ಅದನ್ನ ಶೇಂಗಾ ಆಲ್ರೆಡಿ ಹೊಡೆದಿದ್ದಾರೆ, ತುಂಬ ಜನ ಕೊಟ್ಟಿರೋಲ್ಲ ಹೊಡೆದಿಸಿ. ಈಗ ಇದನ್ನ ತೊಗರಿ ಕೊಡ್ತಾ ಇದೆ, ತೊಗರಿಗೆ ಇದನ್ನ ಸ್ಪ್ರೇ ಮಾಡ್ತೀವಿ. ಅದು ಕೇಸರಿ ಹೂ ಆಗೋ ಟೈಮಲ್ಲಿ ಆಗಿರುತ್ತಲ್ಲ, ಆ ಟೈಮಲ್ಲಿ ಹೊಡಿದ್ವಿ. ಚೆನ್ನಾಗಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದ್ದಾವೆ. ಅದು ಹೊಡೆದ್ಮೇಲೆ ಹೂವು ನಿಲ್ಲುತ್ತೆ, ಅದು ಅವಾಗ ಕಂಟ್ರೋಲ್ ಆಗುತ್ತೆ ನಿಮಗೆ. ಫ್ಲವರಿಂಗ್ ನಿಲ್ಲೋದಿಲ್ಲ, ಅವಾಗ ಈ ಸ್ಪ್ರೇ ಕೊಡಿ, ನಿಮಗೆ ಹೂಗಳ ಸಂಖ್ಯೆ ಜಾಸ್ತಿ ಸಿಗುತ್ತೆ. ಮೊಗ್ಗೋ ಟೈಮಲ್ಲಿ ಒಂದು ಸ್ಪ್ರೇ ಕೊಡ್ತೀವಿ. ಇವಾಗ ಏನಾದರೂ ಶೇಂಗಾದಲ್ಲಿ ಏನಾದ್ರು ಹಸುಳ ಎಲೆ ತಿನ್ನೋ ಹುಳ ಏನಾದ್ರು ಕಂಡು ಬರ್ತೀವಿ, ನೀವು ಸ್ಪ್ರೇ ಕೊಟ್ಬಿಡ್ರಿ. ಅಥವಾ ತೊಗರಿಯಲ್ಲಿ ಏನಾದರೂ ಕಾಯಿ ಕೊರಕಾಯಿತು ಅಂದರೆ ಇದನ್ನ ಸ್ಪ್ರೇ ಮಾಡ್ತೀವಿ. ಈ ತೊಗರಿ ಕಾಯಿ ಆದ್ಮೇಲೆ ರಂಧ್ರ ಮಾಡ್ಕೊಂಡು ತಿಂತಾರೆ, ಹಸುಳು ಥರದ್ದು. ಇವಾಗ ಶೇಂಗಾದಲ್ಲಿ ಇದ್ರೆ ಹೊಡಿರಿ, 1 ಲೀಟರ್ ಜಾಸ್ತಿನೇ ಆಗುತ್ತೆ ನಿಮಗೆ. ಇನ್ನೊಂದು ಅರ್ಧ ಇರುತ್ತೆ, ಇನ್ನು ಅರ್ಧನ ನೀವು ತೊಗರಿಯಲ್ಲಿ ಕಾಯಿ ಕೊರತೆ ಇರ್ತಾರೆ ಅವಾಗ ಇದನ್ನ ಸ್ಪ್ರೇ ಮಾಡ್ತಾರೆ. ಇದನ್ನ ಮೊಗ್ಗಾಗ ಟೈಮ್ ಇದು ಹೊಡೆದೇ ಹಸಿರು ಕಲರ್. ನನ್ನ ಹೆಸರು ಬೀರೇಂದ್ರ ಬಾಬು ಅಂತೇಳಿ.
ನಾನು ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕನಾಗಿ ರೈತ ಸಂಪರ್ಕ ಕೇಂದ್ರ ಮಂಗಳೂರಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ವರ್ಷ ಅಂದರೆ 2024-25ನೇ ಸಾಲಿನಲ್ಲಿ ಒಂದು FNNS ಅಂದರೆ ರಾಷ್ಟ್ರೀಯ ಆಹಾರ ಮತ್ತು ಭದ್ರತಾ ಯೋಜನೆ ಅಡಿಯಲ್ಲಿ ನಾವು ಸಿಟಿಪುರ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಆ ಸೆಲೆಕ್ಟ್ ಆಗಿರುವಂಥ ಗ್ರಾಮದಲ್ಲಿ ತೊಗರಿಯನ್ನು ನಾವು ಕೊಟ್ಬಿಟ್ಟು 6 ಮತ್ತು 6 ಸಾಲು ಶೇಂಗಾ ಮತ್ತು 2 ಸಾಲು ಜೋಡಿ ಸಾಲು ತೊಗರಿಯನ್ನು ಹಾಕಿಸ್ಕೊಂಡು ಅವರಿಗೆ ಬಿತ್ತನೆಯನ್ನು ಮಾಡಿಸಿದ್ವಿ. ಆ ಒಂದು ಬಿತ್ತನೆ ಮಾಡಿಸಿರುವಂತಹ ಬೆಳೆಗಳಿಗೆ ಈಗ ಅಂದರೆ ನಾವು ಆಲ್ರೆಡಿ ನಾವು ಜಿಪ್ಸಮ್ ಮತ್ತು ಸಾವಯವ ಗೊಬ್ಬರ ಎಲ್ಲ ಕೊಟ್ಬಿಟ್ಟು ಆಲ್ರೆಡಿ ಹಾಕ್ಸ್ಕೊಂಡಿದ್ದೀವಿ. ಈಗ ನಾವು ಗಿಡದ ಬೆಳವಣಿಗೆಗಾಗಿ ಜಿಬ್ಬರ್ಲಿಕ್ ಆ್ಯಸಿಡ್ ಅಂತ ಬರ್ತಿದೆ. ಒಂದು ಜಿಬ್ಬರ್ಲಿಕ್ ಆ್ಯಸಿಡ್ ಆಗಿರ್ಬೋದು, ಮತ್ತು ಪ್ರೊಫೆನೋಫಾಸ್ ಆಗಿರ್ಬೋದು, ಮತ್ತು ಅಮಾಮೆಕ್ಟಿನ್ ಬೆಂಜೋಯೇಟ್ ಅಂತೇಳಿ ಈ ಒಂದು 3 ಯಾರಿಗೆ ಲಭ್ಯ ಏನು ಅವಶ್ಯಕತೆ ಇರುವಂಥ ರೈತರು ತಮ್ಮ ಮೂಲ ಪ್ರತಿಗಳು ಆಧಾರ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಪಾಣಿ ಆಗಿರ್ಬೋದು, ಒಂದು ಅಫಿಡೇವಿಟ್ ಇಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಡು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದರೆ ನಾವು ಆ ಡಾಕ್ಯುಮೆಂಟ್ಸ್ನ ಸ್ವೀಕರಿಸ್ಬಿಟ್ಟು ನಿಮಗೆ ಏನು ಅವಶ್ಯಕತೆ ಇದೆ ಆ ಒಂದು ಯಂತ್ರವನ್ನು ನಾವು ನಿಮಗೆ ಸಹಾಯಧನದಲ್ಲಿ ನಾವು ನಿಮಗೆ ವಿತರಿಸ್ತೀವಿ. ಸಬ್ಸಿಡಿ ಮುಖಾಂತರ ಮಾಡ್ತೀರಾ? ಸಬ್ಸಿಡಿ ಅಮೌಂಟಲ್ಲೇ ನಿಮಗೆ ರೈತರಿಗೆ ವಿತರಣೆ ಮಾಡ್ಬೋದು. ಒಂದು ಜನರಲ್ SC ST ಯಾವ ಥರ? ಜನರಲ್ ಅವರಾದರೆ ನಿಮಗೆ 50% ಸಬ್ಸಿಡಿ ಇರುತ್ತೆ. SC ST ಆದರೆ ಅಪ್ ಟು 90%ವರೆಗೂ, ಅಪ್ ಟು 1 ಲಕ್ಷದವರೆಗೂ ಸಬ್ಸಿಡಿ ಸಿಗುತ್ತೆ. ಇದಿಷ್ಟು.